ಸಿಮಿಲಾರಿಟಿ ಕ್ಲಾಸ್ 8 ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸಸೈಸ್ 15B ಮಾಡ್ತಾ ಇದ್ವಿ. ಅದರಲ್ಲಿ ಅರೌಂಡ್ 6 ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿತ್ತು. ನೆಕ್ಸ್ಟ್ 7th ಪ್ರಾಬ್ಲಮಿಂದ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 7. In the figure given below, AB, CD and EF are parallel. AB, CD and EF are parallel. Given AB is equal to 7.5 centimeters. AB is equal to 7.5 centimeters. DC is equal to Y centimeters. EF is equal to 4.5 centimeters. BC is equal to X centimeters. CE is equal to 3 centimeter. Calculate the value of X and Y. Calculate the value of X and Y. So diagram ಈ ಥರ ಇದೆ. AB, CD, EF ಇದನ್ನೆಲ್ಲ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಇದು X ಸೆಂಟಿಮೀಟರ್ಸ್, Y ಸೆಂಟಿಮೀಟರ್ಸ್, 4.5, 3, 7.5 ನೋಡ್ಕೊಳ್ಳಿ. ಈಸಿನ ಫಸ್ಟು ನೋಡಿ, ಎಲ್ಲದು ಫ್ರ್ಯಾಕ್ಷನ್ಸಲ್ಲಿದೆ. ಆ ಫ್ರ್ಯಾಕ್ಷನ್ಸ್ನ ಡೆಸಿಮಲಲ್ಲಿದೆ, ಅದನ್ನೆಲ್ಲ ಫ್ರ್ಯಾಕ್ಷನ್ಸಿಗೆ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ ನೋಡಿ. ಗಿವನ್ AB is equal to 7.5 centimeters ಇರ್ತದೆ. ಇದನ್ನೇನು ಬರೀಬೋದು? 75/10 ಬರೀಬೋದಲ್ಲ. 75/10 ಅಂದರೆ 5 ಇಂದ ಡಿವೈಡ್ ಮಾಡಿದ್ರೆ 15/2 ಸೆಂಟಿಮೀಟರ್ಸ್ ಬರುತ್ತೆ AB. ನೆಕ್ಸ್ಟ್ DC ನ Y ಅನ್ನು ಕೊಟ್ಟಿದ್ದಾರೆ. EF ಒಂದು ಚೇಂಜ್ ಮಾಡ್ಕೊತೀವಿ. EF is equal to 4.5 ಅಂತ ಹೇಳಿದ್ದಾರೆ, ಹೌದಾ? ಅಂದರೆ 45/10 ಅಥವಾ 5 ಇಂದ ಡಿವೈಡ್ ಮಾಡಿದ್ರೆ 9/2 ಸೆಂಟಿಮೀಟರ್ಸ್, ಹೌದಾ? ಎಷ್ಟು ಉಳಿದಿರೋದಲ್ಲ ಇಂಟೀಜರ್ ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಈಗ ಎಕ್ಸ್ ಮತ್ತು ವೈನ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ನೋಡಿ, ಇಲ್ಲಿ ಈ ಟ್ರಯಾಂಗಲ್ ತೊಗೊತೀನಿ ನಾನೀಗ ಇದರಲ್ಲಿ, ಮತ್ತು ಇನ್ನೊಂದು ಈ ಟ್ರಯಾಂಗಲ್ ಇದೆ, ಹೌದಾ? ಅವೆರಡನ್ನೂ ಯೂಸ್ ಮಾಡ್ಕೋತೀವಿ ನೋಡಿ. ನಾವು ಟ್ರಯಾಂಗಲ್ ಇತ್ತು ಅಂತ ಇದೀನಿ. AB, the DC, F, ಹೌದಾ? ಇಲ್ಲಿ ನೋಡಿ, AB is parallel to CD. AB is parallel to CD. That implies ಡೈರೆಕ್ಟಾಗಿ ಬರೀಬೋದಲ್ಲ, ಒಂದು ಟ್ರಯಾಂಗಲ್ ABF, ಟ್ರಯಾಂಗಲ್ ABF ಈಸ್ ಸಿಮಿಲರ್ ಟು ಟ್ರಯಾಂಗಲ್ CDF. ಬರೀಬೋದಾ? ಸಿಮಿಲರ್ ಟು ಟ್ರಯಾಂಗಲ್ CDF. ದಟ್ ಇಂಪ್ಲೈಸ್ ಡೈರೆಕ್ಟ್ ರಿಸಲ್ಟ್ ಏನು ಬರೀಬೋದು? AB by CD is equal to BF by DF. ಬರೀಬೋದು? BF by DF, ಹೌದಾ? ಬಟ್ ಆ್ಯಕ್ಚುಲಿ ನಮಗೆ AB ಅಂದರೆ ಏನು ಗೊತ್ತಿರೋದು? 5/2. ದಟ್ ಇಂಪ್ಲೈಸ್ BF by DF is equal to AB ಅಂದರೆ 5/2, ಇನ್ನೊಂದು Y ಅಂತ ಕೊಟ್ಟಿದ್ದಾರೆ, ಹೌದಾ? CD ಅಂದರೆ Y, ಹಾಗಾದ್ರೆ 5/2/Y ಬರುತ್ತೆ, ಹೌದಾ? ದಟ್ ಇಂಪ್ಲೈಸ್ BF by DF is equal to 5/2Y ಬರುತ್ತೆ, ಹೌದಾ? ಇದು ನಾವು 1 ಅಂತ ತೊಗೊಂಡಿತ್ತು. ನೆಕ್ಸ್ಟ್ ನೋಡಿ, ಇನ್ನೊಂದು ಕಡೆ BF by DF ಬರೋ ಹಾಗೆ ಇನ್ನೊಂದು ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಈ ಟ್ರಯಾಂಗಲ್ ತೊಗೊತೀನಿ ಈಗ, ಈ ಥರ ಇದೆ. BFE ಇದು CD,
ಇದನ್ನ y ಅಂತ ಕೊಟ್ಟಿದ್ರು ಹೌದಾ. ನೋಡಿ ಇಲ್ಲೇನು ಬರ್ಕೋಬೋದಾ ಹಿಯರ್ ಸೇಮ್ CD is parallel to FE ಅಲ್ಲ, CD is parallel to FE. That implies triangle EFD, triangle EFB is similar to triangle CDB. ಹೌದಾ. That implies ಏನು ಬರೀಬೋದು, EF by CD, EF by CD is equal to BF by BD. ಹೌದಾ. BF by BD. ಅದು ನಮಗೇನು ಗೊತ್ತಿರೋದು, BF by DF ಗೊತ್ತಿರೋ ತಾನೆ. ಹಾಗಾದ್ರೆ ನೋಡಿ BDನ ಇನ್ ಟರ್ಮ್ಸ್ ಆಫ್ DF ಬರೆಯೋದಕ್ಕೆ ಟ್ರೈ ಮಾಡಬೇಕಷ್ಟೇ. ಹಾಗಾದ್ರೆ ಇಲ್ಲಿ ಏನು ಬರ್ಕೊಂತೀವಿ ನೋಡಿ. ದಟ್ ಇಂಪ್ಲೈಸ್ EF ಅಂದರೆ ವ್ಯಾಲ್ಯೂ ಗೊತ್ತಿದೆ ನಮಗೆ. ಏನು EF ಅಂದರೆ 9/2 ಅಲ್ಲ, ಡಿವೈಡೆಡ್ ಬೈ ನೋಡಿ CD ಅಂದರೆ y ಕೊಟ್ಟಿದ್ದಾರೆ, y ಇಸ್ ಈಕ್ವಲ್ ಟು BF ಬೈ ನೋಡಿ BD ಅಂತ ಹೇಳೋದು ಏನು ಬರಿಬೋದು ನಾನು, BF ಮೈನಸ್ DF ಬರಿಬೋದಾ, BF ಮೈನಸ್ DF ಹೌದಾ. ಹಾಗಾದ್ರೆ 9/2y ಇಸ್ ಈಕ್ವಲ್ ಟು ನೋಡಿ ಡಿವೈಡಿಂಗ್ ಬೈ BF ಮಾಡ್ಕೊಂಡೆ ಅಂದರೆ ಎಲ್ಲದಕ್ಕೂ ನ್ಯೂಮರೇಟರ್ ಡಿನಾಮಿನೇಟರ್ನ BF by BF divided by BF by BF minus DF by BF ಬರಿಬೋದಲ್ಲ. ಅದು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ 9/2y ಇಸ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗ್ಬಿಟ್ಟು 1/1 ಮೈನಸ್ DF by BF ಹೌದಾ. ಇದನ್ನು ರೆಸಿಪ್ರೋಕಲ್ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ, 2y/5 ಬರುತ್ತಲ್ಲ ಇಲ್ಲಿ, 2y/5 ಅಥವಾ LCM ತೊಗೊಂಡೆ ಅಂದರೆ ಇದು 1/5 ಮೈನಸ್ 2y/5, 5 ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ 9/2y ಇಸ್ ಈಕ್ವಲ್ ಟು 5/5 ಮೈನಸ್ 2y ಹೌದಾ. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡು y ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರುತ್ತೆ, 9 5s are 45 minus 9 2s are 18y is equal to 5 2s are 10y. ಇನ್ನು ಈ ಕಡೆ ತೊಗೊಂಡ್ವಿ ಅಂದರೆ 45 is equal to 10y plus 18y ಅಂದರೆ 28y ಬಂತು. ದಟ್ ಇಂಪ್ಲೈಸ್ y is equal to 45/28 ಬರುತ್ತೆ ಹೌದಾ. ನೋಡಿ y ವ್ಯಾಲ್ಯೂ ಗೊತ್ತಾಯ್ತು. ಇನ್ನೊಂದು ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು, ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೌದಾ. ನೋಡಿ ಎಕ್ಸ್ ಇಲ್ಲಿದೆ ನೋಡಿ, ಎಕ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇದೇ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಯಾಕಂದರೆ BC ಅಂದರೆ x ಸೆಂಟಿಮೀಟರ್ ಕೊಟ್ಟಿದ್ದಾರೆ ತಾನೆ ಹೌದಾ. ನೋಡಿ ಇದನ್ನು ಯೂಸ್ ಮಾಡ್ತೀನಿ ನಾವು. ಹಿಯರ್ CD is parallel to FE ಹೌದಾ. ದಟ್ ಇಂಪ್ಲೈಸ್ ಸೇಮ್ ಟ್ರಯಾಂಗಲ್ EFB is similar to triangle CDB ಹೌದಾ. ಅದರಲ್ಲಿ ಏನೇನು ಬರಿಬೋದು, EF by CD is equal to EF by CD is equal to EC by CB ಬರಿಬೋದನ್ನು, ಸಾರಿ EB by BC, EB by BC. ನೋಡಿ EF ಅಂದರೆ ಗೊತ್ತಿದೆ ನಮಗೆ. EF ಅಂದರೆ ಏನು ಕೊಟ್ಟಿದ್ದು, 4.5 ಅಂದರೆ 9/2 ಡಿವೈಡೆಡ್ ಬೈ CD ಅಂದರೆ y, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ಇಸ್ ಈಕ್ವಲ್ ಟು ನೋಡಿ EB ವ್ಯಾಲ್ಯೂ ಡೈರೆಕ್ಟಾಗಿ ಗೊತ್ತಿಲ್ಲ, ಅದನ್ನ EC ಪ್ಲಸ್ CB ಬರಿಬೋದು. EC ಪ್ಲಸ್ CB ಡಿವೈಡ್ ಬೈ CB ಅಂತ ಹೇಳಿದ್ರೆ x ಹೌದಾ. ದಟ್ ಇಂಪ್ಲೈಸ್ 9/2y ಇಸ್ ಈಕ್ವಲ್ ಟು EC ಅಂತ ಹೇಳಿದ್ರೆ 3 ಕೊಟ್ಟಿದ್ದಾರೆ ಹೌದಾ. 3 ಪ್ಲಸ್ x/x ಹೌದಾ. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು x ಫೈಂಡ್ ಔಟ್ ಮಾಡಬೇಕಷ್ಟೆ ಹೌದಾ. ನೋಡಿ y ಅಂದರೆ ಏನು ಬಂದಿದೆ, 45/28 ಅಂದರೆ 9 ದಟ್ ಇಂಪ್ಲೈಸ್ 9/2 ಇಂಟು 45/28 is equal to 3 plus x by x. 2 1s are 2, 14s are
9 1s 9 5s ಅಂದರೆ ಇದು 14/5 ಆಗುತ್ತಲ್ಲ. ದಟ್ ಇಂಪ್ಲೈಸ್ 14 ನ್ಯೂಮರೇಟರ್ಗೆ ಹೋಗುತ್ತೆ. 14/5 is equal to 3 plus x by x. Cross multiplication. 14x is equal to 15 plus 5x. ಹೌದಾ? 5x ಈ ಕಡೆ ತಗೊಂಡ್ವಿ ಅಂದರೆ 14x minus 5x is equal to 15. 14 minus 5 value 9x is equal to 15. Or x is equal to 15/9. And the x is equal to 3 5s are 3 3s are 5/3 centimeters ಬರುತ್ತೆ. ಆಯ್ತಲ್ಲ? ಸ್ವಲ್ಪ ಡಿಫ್ರೆಂಟ್ ಅದ, ಕೇರ್ಫುಲ್ಲಾಗಿ ಮಾಡ್ಕೋಬೇಕಷ್ಟೇ. ಇಲ್ಲಿ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಡೈರೆಕ್ಟಾಗಿ ನಾವು ಬಿ ಪಿ ಟಿ ಆದ ತಕ್ಷಣ ಒಂದು ಸಿಮಿಲರ್ ಟ್ರಯಾಂಗಲ್ ಐಡಿಯಾ ಹೇಳಿದ್ವಿ ತಾನೆ, ಅದನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಹೌದಾ? ಆಯ್ತಲ್ಲ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 8. Problem number 8. In the figure given below, PQR is a right angled triangle, right angled at Q. XY is parallel to QR. XY is parallel to QR. PQ is equal to 6 centimeters. PY is equal to 4 centimeters and PX is to XQ is equal to 1:2. Calculate the length PR and QR. Length PR and QR. Diagram ಈ ಥರ ಇದೆ. ಡಯಾಗ್ರಾಮ್ ಪಿ ಕ್ಯೂ ಆರ್ ಎಕ್ಸ್ ವೈ. ನೋಡ್ಕೊಳ್ಳಿ, ಇದು ಇದನ್ನ ಕ್ಯಾಲ್ಕುಲೇಟ್ ದ ಲೆಂತ್ ಪಿ ಎಕ್ಸ್ ಪಿ ಆರ್ ಆ್ಯಂಡ್ ಕ್ಯೂ ಆರ್ ಅಂತ ಹೇಳಿದ್ದಾರೆ ನೋಡಿ. ಪಿ ಆರ್ ಮತ್ತು ಕ್ಯೂ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು, ಈ ಲೆಂತ್ ಹೌದಾ. ಪಿ ಕ್ಯೂ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಪಿ ಕ್ಯೂನ ಇಲ್ಲಿಂದ ಇಲ್ಲಿಗೆ 6 ಸೆಂಟಿಮೀಟರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿ ಎಕ್ಸ್ ಈಸ್ ಟು ಎಕ್ಸ್ ಕ್ಯೂ ಇಸ್ ಈಕ್ವಲ್ ಟು 1:2 ಕೊಟ್ಟಿದ್ದಾರೆ. ಪಿ ವೈನ 4 ಸೆಂಟಿಮೀಟರ್ಸ್. ಹೌದಾ? ಡೈರೆಕ್ಟ್ ಬಿ ಪಿ ಟಿ ಯೂಸ್ ಮಾಡ್ಕೋತೀನಿ. ಗಿವನ್ ಎಕ್ಸ್ ವೈ ಇಸ್ ಪ್ಯಾರಲಲ್ ಟು ಕ್ಯೂ ಆರ್. ಹೌದಾ? ದಟ್ ಇಂಪ್ಲೈಸ್ ಬೈ BPT PX by XQ is equal to PY by YR. ಬರೀಬೋದಲ್ಲ? ನೋಡಿ, ಪಿ ಎಕ್ಸ್ ಬೈ ಎಕ್ಸ್ ಕ್ಯೂನ ಡೈರೆಕ್ಟಾಗಿ ಕೊಟ್ಟಿದ್ದಾರಲ್ಲ. ಪಿ ಎಕ್ಸ್ ಬೈ ಎಕ್ಸ್ ಕ್ಯೂ ಅಂದರೆ ಏನು ಕೊಟ್ಟಿರೋದು? ಪಿ ಎಕ್ಸ್ ಬೈ ಎಕ್ಸ್ ಕ್ಯೂ ಅಂದರೆ 1:2. ಹೌದಾ? ಅದರಿಂದ 1/2 ಬರೀಬೋದ? ದಟ್ ಇಂಪ್ಲೈಸ್ ಪಿ ವೈ ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ. 4/YR ಇಸ್ ಈಕ್ವಲ್ ಟು 1/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ YR ಇಸ್ ಈಕ್ವಲ್ ಟು 8 ಬಂತು. ಹೌದಾ? YR ಇಸ್ ಈಕ್ವಲ್ ಟು 8 ಬಂದಿದೆ. ನಾವೇನೇನು ಕಂಡುಹಿಡಿಬೇಕು? ಪಿ ಆರ್ ಮತ್ತು ಕ್ಯೂ ಆರ್. ಪಿ ಆರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಲ್ಲ ನಾವು. ಪಿ ಆರ್ ಇಸ್ ಈಕ್ವಲ್ ಟು ಪಿ ವೈ ಪ್ಲಸ್ YR. ಪಿ ವೈ ವ್ಯಾಲ್ಯೂ 4 ಅಲ್ಲ, 4 + 8 ಅಂದರೆ ಪಿ ಆರ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್ಸ್ ಬರುತ್ತೆ. ಹೌದಾ? ನೋಡಿ, ಒಂದು ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಯಾವ ಥರ ಫೈಂಡ್ ಔಟ್ ಮಾಡ್ಬೋದು ನೋಡಿ. ಕ್ಯೂ ಆರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಕ್ಯೂ ಆರ್ನ ನೋಡಿ, ಟ್ರಯಾಂಗಲ್ನ ಏನು ಕೊಟ್ಟಿರೋದು? ಇದನ್ನ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಹೌದಾ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ ಅಂದರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದಲ್ಲ. ನೋಡಿ, ಸಿನ್ಸ್ ಪಿ ಕ್ಯೂ ಆರ್ ಈಸ್ ರೈಟ್ ಆ್ಯಂಗಲ್ಡ್
ಟ್ರಯಾಂಗಲ್, ಹೌದಾ? ದಟ್ ಇಂಪ್ಲೈಸ್ ಪೈಥಾಗರಸ್ ಥಿಯರಮ್ PQ ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್, PQ ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್ ಇಸ್ ಈಕ್ವಲ್ ಟು PR ಸ್ಕ್ವೇರ್. ದಟ್ ಇಂಪ್ಲೈಸ್ ವ್ಯಾಲ್ಯೂ ಆಫ್ PQ ಇಸ್ ಗಿವನ್ 6 ಅಂತ ಕೊಟ್ಟಿದ್ದಾರೆ. 6 ಸ್ಕ್ವೇರ್ ಪ್ಲಸ್ QR ಕ್ಯಾಲ್ಕುಲೇಟ್ ಮಾಡಬೇಕು, ಜಸ್ಟ್ PR ಕ್ಯಾಲ್ಕುಲೇಟ್ ಮಾಡಿದ್ವಿ 12 ಸ್ಕ್ವೇರ್ ಅಂದರೆ 36 ಪ್ಲಸ್ QR ಸ್ಕ್ವೇರ್ ಇಸ್ ಈಕ್ವಲ್ ಟು 144. ದಟ್ ಇಂಪ್ಲೈಸ್ QR ಸ್ಕ್ವೇರ್ ಇಸ್ ಈಕ್ವಲ್ 144 ಮೈನಸ್ 36 ಅಂದರೆ QR ಸ್ಕ್ವೇರ್ ಇಸ್ ಈಕ್ವಲ್ ಟು 108 ಬರುತ್ತೆ. ದಟ್ ಇಂಪ್ಲೈಸ್ QR ಇಸ್ ಈಕ್ವಲ್ ಟು ರೂಟ್ 108. ಇಷ್ಟು ಬರುತ್ತಲ್ಲ? ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತಾನೆ ಈಸಿ ಇದೆ. ಫಸ್ಟ್ BPT ಯೂಸ್ ಮಾಡ್ಕೊಂಬಿಟ್ಟು ಒಂದು ವ್ಯಾಲ್ಯೂ ಕಂಡುಹಿಡ್ಕೊಳೋದು, ನೆಕ್ಸ್ಟ್ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಬಿಟ್ಟು ಇನ್ನೊಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದೀವಿ ಅಷ್ಟೇ, ಹೌದಾ? ಈಗ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 9. In the following figure, M is the midpoint of BC. In the following figure is midpoint of BC of a parallelogram ABCD. Of a parallelogram ABCD, DM intersects the diagonal AC at P and AB produced at E. Prove that PE is equal to 2PD. ಡಯಾಗ್ರಾಮ್ ಈ ಥರ ಇದೆ. ನೋಡ್ಕೊಳ್ಳಿ ಫಸ್ಟ್ ಈಸಿ ಇದೆ. ಇಲ್ಲಿ ಏನಂತ ಹೇಳಿರೋದಂದ್ರೆ M ಈಸ್ ದ ಮಿಡ್ ಪಾಯಿಂಟ್ ಅಂತ ಹೇಳಿದ್ದಾರೆ ಅಷ್ಟೇ, ಹೌದಾ? ಮಿಡ್ ಪಾಯಿಂಟ್ ಆಫ್ BC ಅಂತ ಕೊಟ್ಟಿದ್ದಾರೆ. ನಾವೇನು ಪ್ರೂವ್ ಮಾಡ್ಬೇಕು ನೋಡಿ, PE ಇಸ್ ಈಕ್ವಲ್ ಟು 2PD ಅಂತ ಪ್ರೂವ್ ಮಾಡ್ಬೇಕಷ್ಟೆ, ಹೌದಾ? ನೋಡಿ ಇಲ್ಲಿ PE ಮತ್ತು PD ಯಾವ ಟ್ರಯಾಂಗಲಲ್ಲಿ ಬರುತ್ತೆ? ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ತಾನೆ, ಹೌದಾ? ಸಿಮಿಲಾರ್ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡ್ರೆ ಬರ್ತದೆ ಅದು. ಮತ್ತು ನೋಡಿ ಇಲ್ಲಿ ಏನೇನು ಬರ್ಕೋತೀವಿ, given M is the midpoint of BC, ಹೌದಾ? that implies ಇಲ್ಲಿ ಏನು ಬರೀಬೋದು, BM is equal to MC, ಹೌದಾ? ಈಗ ಮಿಡ್ ಪಾಯಿಂಟ್ ಅಂತ ಹೇಳಿದ್ದಾರೆ ಅಂದರೆ ಎರಡು ಸೈಡ್ ಸೇಮ್ ಇದೆ ನೋಡಿ. ಹಾಗಾದ್ರೆ ಇನ್ ಟ್ರಯಾಂಗಲ್ DMC ಆ್ಯಂಡ್ BME ತಗೊಂಡಿರ್ತೀನಿ ನೋಡಿ. ಇನ್ ಟ್ರಯಾಂಗಲ್ DCM ಆ್ಯಂಡ್ ಟ್ರಯಾಂಗಲ್ MBE, ಹೌದಾ? ನೋಡಿ ಇಲ್ಲಿ ಏನೇನಾಗುತ್ತೆ ಅಂತೇಳಿ ಆಲ್ರೆಡಿ ಒಂದೇನು ಗೊತ್ತಾಯ್ತು ನಮಗೆ, BM is equal to MC ಅಂದರೆ two sides are equal. ನೆಕ್ಸ್ಟು ಆ್ಯಂಗಲ್ DCM is equal to ಆ್ಯಂಗಲ್ MBC ಬರೀಬೋದಾ? ಸಿನ್ಸ್ DC is parallel to BE ಅಲ್ಲ, ಸಿನ್ಸ್ DC is parallel to BE, that implies angle DCM is equal to angle MBE. alternate angles ಅಲ್ಲ, ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್. ನೆಕ್ಸ್ಟ್ ಆ್ಯಂಗಲ್ DMC is equal to ಆ್ಯಂಗಲ್ BME ಬರೀಬೋದು. ಇದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಹೌದಾ? ಹಾಗೆ ನೋಡಿ, ಒಂದು ಸೈಡ್ ಮತ್ತು ಎರಡು ಆ್ಯಂಗಲ್ ಸೇಮ್ ಇದೆ ಅಂತ ಹೇಳಿದ್ರೆ
ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಅಂತ ಹೇಳ್ತೀವಿ, ಹೌದಾ? ಗೊತ್ತಿರ್ಬೇಕು ನಮಗೆ. ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಐಡಿಯಾ ಇರಬೇಕು. ಹಾಗಾದ್ರೆ ಇಲ್ಲಿ ಬೈ SAS postulate triangle DCM is congruent to triangle MBE. That implies if two triangles are congruent ಇತ್ತು ಅಂದರೆ ನಮಗೆ ಕಂಡೀಷನ್ ಏನು ಗೊತ್ತಿರೋದು? If two triangles are congruent ಇತ್ತು ಅಂದರೆ ಕಂಡೀಷನ್ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಅಂತ ಬರಿಬೋದು, ಹೌದಾ? ಅಂದರೆ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಅಂದರೆ ಏನೇನು ಬರಿತೀವಿ ನಾವು? DC is equal to BE, ಹೌದಾ? DC is equal to BE. ನೆಕ್ಸ್ಟ್ CM is equal to BM and DM is equal to ME ಬರುತ್ತೆ, ಹೌದಾ? ಅದು ನಾವು ಇದನ್ನು ಯೂಸ್ ಮಾಡ್ತೀವಿ ನೋಡಿ. ಹಾಗಾದರೆ ನಾವು ಏನು ಬರಿಬೋದು? ನಾವು ಸಿನ್ಸ್ ABCD is a parallelogram, that implies AB equal to DC ಬರಿಬೋದಾ? AB is equal to DC and DC is equal to BE ಗೊತ್ತಿದೆ, ಹೌದಾ? ನೋಡಿ ನಾವು 1 ಅಂತ ತೊಗೊಂಡಿರ್ತೀನಿ, ಇದನ್ನು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ನೋಡಿ ಇನ್ನೊಂದು ಸಿಮಿಲರ್ ಟ್ರಯಾಂಗಲ್ ತೊಗೊಬೇಕು. ನೋಡಿ ಇದನ್ನು ಈ ಥರ ಇದೆ. ಇದು DCPAE, ಹೌದಾ? ಯಾಕಂದ್ರೆ ನಮಗೆ ಏನು ಬೇಕು? PE ಮತ್ತು 2PD ಬೇಕು. ನೋಡಿ ಇಲ್ಲಿ ಬರುತ್ತೆ, PE ಮತ್ತು PD ಇಲ್ಲಿ ಬರುತ್ತೆ, ಹೌದಾ? ನೋಡಿ ಹಿಯರ್ ಆಂಗಲ್ DPC is equal to angle APE. ಏನಿದು? vertically opposite angles. Next, since DC is parallel to AE, that implies ಏನು ಬರುತ್ತೆ? angle DCP is equal to angle PAE. ಏನು ಇದು? alternate angles, ಹೌದಾ? ದಟ್ ಇಂಪ್ಲಸ್ ಏನು ಬರೀಬೋದು ನೋಡಿ? ಇದು ಸೇಮ್ ಇದೆ, ಇದು ಸೇಮ್ ಇದೆ, ಹೌದಾ? ಆಬ್ವಿಯಸ್ಲಿ ಇದು ಸೇಮ್ ಇರುತ್ತಲ್ಲ. ಅದರ ಬೈ AA postulate triangle DCP is similar to triangle PAE ಬರೀಬೋದಾ? sides are proportional, that implies ಏನೇನು ಬರೀಬೋದು? DC by AE is equal to, ನೋಡಿ ಇದಕ್ಕೆ ಆಪೋಸಿಟ್ ಇರೋದು, DP by PE that is equal to, ಇದಕ್ಕೆ ಆಪೋಸಿಟ್ ಇರೋದು CP by PE, ಹೌದಾ? ನಮಗೆ ಏನು ಬೇಕಾಗಿರೋದು? DP ಮತ್ತು PE ಬೇಕು ತಾನೆ, ಹೌದಾ? ಹಾಗಾದ್ರೆ ಇದಿಷ್ಟನ್ನು ಯೂಸ್ ಮಾಡ್ಕೊತೀವಿ ನಾವು. ದಟ್ ಇಂಪ್ಲೈಸ್ DC by AE ನ ಹೇಗೆ ಬರಿಬೋದು ನೋಡಿ? AE ನ AB plus BE ಬರಿಬೋದಾ? AB plus BE is equal to DP by PE. ನೋಡಿ ಫ್ರಮ್ 1 ನಮಗೇನು ಗೊತ್ತಿರೋದು? DC ಅಂದ್ರೆ ನನಗೆ AB ಬರಿಬೋದು, BE ಅಂದ್ರೆ AB ಬರಿಬೋದು ತಾನೆ? ಹಾಗಾದ್ರೆ ಇದನ್ನ AB plus AB is equal to ಇದನ್ನ PD by PE ಅಂತ ವರ್ಕ್ ಮಾಡ್ತೀವಿ, ಹೌದಾ? ಫ್ರಮ್ 1, ಹೌದಾ?
ಡಿ ಸಿ ವ್ಯಾಲ್ಯೂನ ಎ ಬಿ ಬರ್ಕೊಂಡಿದ್ವಿ, ಬಿ ವ್ಯಾಲ್ಯೂನ ಎ ಬಿ ಅಂತ ಬರ್ದಿದ್ವಿ. ಹೌದಾ? ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ? ಎ ಬಿ ಬೈ 2ab ಇಸ್ ಈಕ್ವಲ್ ಟು ಪಿ ಡಿ ಬೈ ಪಿ ಇ. ಎ ಬಿ ಕ್ಯಾನ್ಸಲ್ ಆಯಿತು. ಪಿ ಡಿ ಬೈ ಪಿ ಇ ಇಸ್ ಈಕ್ವಲ್ ಟು 1/2. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪಿ ಇಸ್ ಈಕ್ವಲ್ ಟು 2 ಪಿ ಡಿ. ಹೌದಾ? ಇದನ್ನೇ ಪ್ರೂವ್ ಮಾಡಬೇಕಿತ್ತು ಸರ್. ಪಿ ಇಸ್ ಈಕ್ವಲ್ ಟು 2 ಪಿ ಡಿ. ಹೌದಾ? ಡಿಫೆಂಡ್ ಅದ, ಕೇರ್ಫುಲ್ ಆಗಿ ಮಾಡ್ಕೋಬೇಕು. ಫಸ್ಟ್ ನೋಡಿ, ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಇಫ್ 2 triangles are congruent, then their corresponding sides are equal. ಹೌದಾ? ಇದು ಗೊತ್ತಿದೆ. therefore corresponding sides are equal ತಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ಪ್ಯಾರಲೋಗ್ರಾಮ್ ಇತ್ತಂದ್ರೆ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಗೊತ್ತಿದಲ್ಲ, ಅದಕ್ಕೆ ಅದನ್ನು ತೊಗೊಂಡಾಗ ಈ ಕಂಡೀಷನ್ ಬಂತು. ನೆಕ್ಸ್ಟ್ ಮತ್ತೆ ಎರಡು ಟ್ರಯಾಂಗಲ್ನ ಸಿಮಿಲರ್ ಅಂತ ಪ್ರೂವ್ ಮಾಡ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗ್ತದೆ. ಹೌದಾ? ಈಗ ಐಡಿಯಾ ಗೊತ್ತಿರಬೇಕು ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 10. Problem number 10. The given figure shows a parallelogram ABCD. Parallelogram ABCD. E is a point in AD. E is a point in AD. And CE produced meets BA. CE produced meets BA. Produced at F. If AE is equal to 4 centimeters, AF is equal to 8 centimeters, and AB is equal to 12 centimeters, find the perimeter of the parallelogram ABCD. Find the perimeter of the parallelogram ABCD. ಹೌದಾ? ಡಯಾಗ್ರಾಮ್ ಈ ಥರ ಇದೆ. ನೋಡ್ಕೊಳ್ಳಿ, ಪೆರಿಮೀಟರ್ ಅಂತ ಹೇಳಿದ್ರೆ ಸಮ್ ಆಫ್ ಆಲ್ ಸೈಡ್ಸ್ ಅಂತ ಹೇಳಿ, ಅಂದರೆ ನಮಗೆ ಎ ಬಿ ಬಿ ಸಿ ಸಿ ಡಿ ಮತ್ತು ಎ ಡಿ ಗೊತ್ತಿತ್ತು ಅಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೌದಾ? ಇಲ್ಲಿ ಏನೇನು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಎ ಬಿ ಇಸ್ ಈಕ್ವಲ್ ಟು 12 ಕೊಟ್ಟಿದ್ದಾರೆ, ಎ ಇ ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ, ಇದನ್ನು 4 ಕೊಟ್ಟಿದ್ದಾರೆ. ನೆಕ್ಸ್ಟು ಎ ಎಫ್ನ 8 ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಹೌದಾ? ಅದು ನೋಡಿ ನಾವು ಇ ಡಿ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ನೋಡಿ ಇಲ್ಲಿ ಏನು ಬರ್ಕೋಬೋದು ನಾವು, ಸಿನ್ಸ್ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್ ಅಲ್ಲ, ದಟ್ ಇಂಪ್ಲೈಸ್ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಆ್ಯಂಡ್ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ಇಸ್ ಈಕ್ವಲ್ ಟು 12 centimeters. ಬರೀಬೋದಲ್ಲ, ಯಾಕಂದರೆ 12 ಆಗಿತ್ತು ಅಂದ್ರೆ ಆಬ್ವಿಯಸ್ಲಿ ಇದನ್ನು ಏನಾಗಿರುತ್ತೆ 12 ಆಗಿರುತ್ತೆ. ಹೌದಾ? ಗೊತ್ತೇಬೇಕು. ನೆಕ್ಸ್ಟ್ ಈಗ ನೋಡಿ ಹೇಗ ಮಾಡಿ ಇ ಡಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡಿ ಇಲ್ಲಿ ಯಾವ ಟ್ರಯಾಂಗಲ್ ತೊಗೊತೀನಿ ಅಂದರೆ ನಾವು ನೋಡಿ ಈ ಟ್ರಯಾಂಗಲ್ ಇ ಡಿ ಸಿ ತೊಗೊತೀನಿ, ಮತ್ತು ಇನ್ನೊಂದು ಎಫ್ ಎ ಇ ತೊಗೊತೀವಿ. ನೋಡಿ ಇಲ್ಲಿ ಆ್ಯಂಗಲ್ ಎಫ್ ಇ ಎ, ಈ ಆ್ಯಂಗಲ್ ಎಫ್ ಇ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇ ಸಿ. ಬರೀಬೋದಾ? ಏನಿದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಹೌದಾ? ನೆಕ್ಸ್ಟು ಆ್ಯಂಗಲ್ ಸಿ ಡಿ ಇ, ಯಾಕಂದರೆ ಡಿ ಸಿ ಇಸ್ ಪ್ಯಾರಲಲ್ ಟು ಎ ಎಫ್. ಬರೀಬೋದಲ್ಲ, ಸಿನ್ಸ್ ಡಿ ಸಿ ಇಸ್ ಪ್ಯಾರಲಲ್ ಟು ಎ ಎಫ್, ದಟ್ ಇಂಪ್ಲೈಸ್ ಆ್ಯಂಗಲ್ ಸಿ ಡಿ ಇ. ನೋಡಿ ಆ್ಯಂಗಲ್ ಸಿ ಡಿ ಇ ಈಸ್ ಈಕ್ವಲ್ ಟು, ಈ ಥರ ಬರುತ್ತಲ್ಲ ಝೆಡ್ ಅಂದರೆ ಇದು ಬರುತ್ತೆ, ಆ್ಯಂಗಲ್ ಇ ಎ ಎಫ್. ಆ್ಯಂಗಲ್ ಇ ಎ ಎಫ್. ಹೌದಾ? ಯಾಕಂದರೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಅದು. ಹಾಗಾದ್ರೆ ಎರಡು ಆ್ಯಂಗಲ್ ಸೇಮ್ ಆಯಿತು. ದೇರ್ಫೋರ್ ಬೈ
A postulate triangle CDE is similar to triangle FAE. ಹೌದಾ ನೋಡಿ, ಟ್ರಯಾಂಗಲ್ ಸಿಮಿಲರ್ ಆಯಿತು ಅಂದರೆ ಸೈಡ್ಸ್ ಆರ್ ಪ್ರಪೋರ್ಷನಲ್ ಬರಿಬೋದಲ್ಲ. ಸೈಡ್ಸ್ ಆರ್ ಪ್ರಪೋರ್ಷನಲ್ ಅಂತ ತಗೊಂಡೆ ಅಂದರೆ ಇದಕ್ಕೆ ಆಪೋಸಿಟ್ ಇರೋದು ಯಾವುದು? DC. That implies DC by FA is equal to, ನೋಡಿ ಇದಕ್ಕೆ ಆಪೋಸಿಟ್ ಇರೋದು ED by EA. ED by EA ಬರೀಬೋದು. ನೋಡಿ DC ಅಂದರೆ 12 ಗೊತ್ತಿದೆ. ದಟ್ ಇಂಪ್ಲೈಸ್ 12 ಡಿವೈಡೆಡ್ ಬೈ FA ಅಂದರೆ 8 is equal to ED ಗೊತ್ತಿಲ್ಲ ಬೈ EA ಅಂದರೆ 4. ಹೌದಾ? ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ED is equal to 12 into 4 by 8. 4 ones are 4 2s are 2 ones are 2 6 ಅಥವಾ ED is equal to 6 centimeters. ಹೌದಾ? ಅದು ED ಗೊತ್ತಾಯಿತು ಅಂದರೆ AD ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ ನಾವು. AD is equal to AE plus ED. AE plus ED ಅಂದರೆ AE ಅಂದರೆ ಎಷ್ಟು ಬಂದಿದೆ? 4 centimeters plus 6 centimeters. 4 plus 6 that implies AD is equal to 10 centimeters. ಹೌದಾ? AD ಗೊತ್ತಾಯಿತು. ಹೌದಾ? ಸರಿ, AD ಗೊತ್ತಾಯಿತು ಅಂದರೆ BCನೂ ಬರಿಬೋದಲ್ಲ. ಸರಿ, ಇದನ್ನು ಏನಾಗ್ಬಿಡುತ್ತೆ ಅಂದರೆ 10 centimeters ಆಗುತ್ತೆ. ಹೌದಾ? ಇದರಲ್ಲಿ ನಾವು ಪೆರಿಮೀಟರ್ ಆಫ್ ಪ್ಯಾರಲೋಗ್ರಾಮ್ ABCD is equal to, ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಬೇಕು, 2 into ಸಮ್ ಆಫ್ ಅಡ್ಜಸೆಂಟ್ ಸೈಡ್ಸ್ ಬರಿಬೋದಲ್ಲ, AB plus AD. AB plus AD ಬರಿಬೋದಾ? 2 into AB ಅಂತ ಹೇಳಿದ್ರೆ 12 ಪ್ಲಸ್ AD ಅಂದರೆ 10 ಜಸ್ಟ್ ಮಾಡ್ಕೊಂಡಿದ್ವಿ. ಹಾಗಾದ್ರೆ 2 into 12 plus 10 ಅಂತ ಹೇಳ್ದ 22. ಹೌದಾ? 22 2s 44 centimeters ಬರುತ್ತೆ ಅಷ್ಟೇ. ಹೌದಾ? ನೋಡಿ ಹೇಗೆ ಮಾಡ್ಕೊಂಡ್ವಿ ಗೊತ್ತಾಯ್ತಲ್ಲ. ನೋಡಿ ಈಸಿ ಇದೆ. ಫಸ್ಟ್ ಟೈಮ್ ಇಲ್ಲಿ ಏನೇನು ಗೊತ್ತಿರಬೇಕು ಅಂದರೆ ಇಲ್ಲಿ ಯಾವ ಟ್ರಯಾಂಗಲ್ನ ಸಿಮಿಲರ್ ಅಂತ ತಗೋಬೇಕು ಅಂತ ಗೊತ್ತಾಗಬೇಕು. ಯಾಕಂದ್ರೆ ನಮಗೆ ನೋಡಿ ಇಲ್ಲಿ AE ಕೊಟ್ಟಿದ್ದಾರೆ, ED ಕೊಟ್ಟಿಲ್ಲ. AB ಕೊಟ್ಟಿದ್ದಾರೆ ಅಂದರೆ DC ಬರಿಬೋದು. ಹಾಗಾದ್ರೆ DC ಮತ್ತು ED ಇದೆ. ಹಾಗಾದ್ರೆ ಈ ಟ್ರಯಾಂಗಲ್ಲು ಮತ್ತು ಇನ್ನೊಂದು ಟ್ರಯಾಂಗಲ್, ಈ ಟ್ರಯಾಂಗಲ್ ತೊಗೊಂಡ್ಬಿಟ್ವಿ ಅಂದರೆ ED ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ED ವ್ಯಾಲ್ಯೂ ಗೊತ್ತಾಯ್ತು ಅಂದರೆ AD ಗೊತ್ತಾಯ್ತು ಅಂದರೆ ಅಡ್ಜಸೆಂಟ್ ಸೈಡ್ಸಿನ ವ್ಯಾಲ್ಯೂ ಗೊತ್ತಾಯ್ತು ಅಂದರೆ ಪೆರಿಮೀಟರ್ ಆಫ್ ಪ್ಯಾರಲೋಗ್ರಾಮ್ ಬರಿಬೋದು. ಹೌದಾ? ಪೆರಿಮೀಟರ್ ಆಫ್ ಪ್ಯಾರಲೋಗ್ರಾಮ್ ಅಂದರೆ 2 into ಸಮ್ ಆಫ್ ಅಡ್ಜಸೆಂಟ್ ಸೈಡ್ಸ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಆಯ್ತಲ್ಲ? ಅಂದರೆ ನೋಡಿ ಇಲ್ಲಿ ಈಗ ಎಕ್ಸಸೈಸ್ 15B ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏರಿಯಾ ಕಾನ್ಸೆಪ್ಟ್ ಇದೆ, ಅದನ್ನು ತೊಗೊತೀನಿ. ಆಯ್ತಲ್ಲ? ಥ್ಯಾಂಕ್ ಯು.